ನಿನ್ನ ಹೀಗೆ ನೋಡ್ತಿದ್ರೆ ನಮ್ಮ ಪೂರ್ವ ವೈಭವದ ನೆನಪಾಗ್ತಿದೆ ಜೈ. ಈ ಡ್ರೆಸ್ಸಲ್ಲಿ ಏನೋ ಹೊಸದಾಗಿ ಕಾಣ್ತಿದ್ಯಾ ಜೈ? ಹೌದು ಸರ್, ಈ ದೇವಿಪುರದ ಮಹಾರಾಜರ ತರ ಕಾಣ್ತಾ ಇದ್ದೀರಾ. ನಿಂಗೆ ನಮ್ ದೃಷ್ಟಿನೇ ತಾಗೋ ಹಾಗಿದೆ ಜೈ. ರಾಜನ್ ತರ ಇದೆಯಾ. ನನ್ ಸೋದ್ರಳಿಯ ರಾಜಾನೇ. ಲುಕಿಂಗ್ ಆಸಮ್ ಮಾವ. ಹಾ ಅಳಿಯ, ಈ ಪೌಡರ್ ಹಾಕೊಂಡೆ ಅಂದ್ರೆ ನಿನ್ ಮೀರ್ಸೋರು ಯಾರಿರಲ್ಲ. ನಿಮ್ ಕಾಂಪ್ಲಿಮೆಂಟ್ಸ್ ಕಂಪ್ಲೀಟ್ ಆಯ್ತಾ? ಸೂಟ್ ಹಾಕೊಂಡ್ರೆ ಸಾಕಾಗಿತ್ತು, ಇಷ್ಟೆಲ್ಲ ಬೇಕಿತ್ತಾ? ಇದು ನಮ್ಮನೆ ಸಂಪ್ರದಾಯ. ನಮ್ಮನೆ ಶುಭ ಕಾರ್ಯಕ್ಕೆ ಹೀಗೆ ರೆಡಿ ಆಗ್ಬೇಕು. ಇದು ರೆಡಿಯಾದ ಹಾಗಿಲ್ಲ, ಮ್ಯಾಜಿಕ್ ಶೋ ಮೆಜಿಷಿಯನ್ ತರ ಕಾಣ್ತಿದ್ದೀನಿ. ಹಾಗನ್ಬಾರ್ದಪ್ಪ, ಈ ಊರಿನ ಜಮೀನ್ದಾರರು ನಾವು, ಹೀಗೇ ಇರ್ಬೇಕು. ಕಮಿಟ್ ಆಗಿದ್ದೀನಲ್ಲ, ಮುಂದುವರಿಸಿ. ಕಲ್ಪನಾ, ಜೈಗೆ ಆರತಿ ಮಾಡಮ್ಮ. ಸರಿ ಅಜ್ಜಿ. ಅದೆಲ್ಲ ಯಾಕಜ್ಜಿ? ಆಚರಣೆನಪ್ಪ. ಮೆರವಣಿಗೆಯಲ್ಲಿ ಹೋಗೋಕ್ ಮೊದ್ಲು ಆರತಿ ಮಾಡಿಸ್ಕೊಂಡೇ ಹೋಗ್ಬೇಕು. ತಗಸ್ಕೊಳ್ಳಿ ಸರ್, ಇಂಥ ಚಾನ್ಸ್ ಮತ್ತೆ ಮತ್ತೆ ಬರುತ್ತಾ? ಒಂದ್ಸರಿಗೆ ಬೋರ್ ಆಗ್ತಾ ಇದೆ, ಮತ್ತೇನಾ? ಅಮ್ಮ, ಎಲ್ರೂ ಸಿದ್ಧವಾಗಿದ್ದೀರಾ? ನಾವು ಸಿದ್ಧವಾಗಿದ್ದೀವಿ. ಮೆರವಣಿಗೆಗೆ ಏರ್ಪಾಡೆಲ್ಲ ಆಗಿದ್ಯಮ್ಮ. ನೀವು ಬರೋದನ್ನೇ ಕಾಯ್ತಿದ್ದೀವಿ. ನಾವೆಲ್ಲ ತಯಾರಾಗಿದ್ದೀವಿ, ಹೊರಡೋದೊಂದೇ ಬಾಕಿ. ಮೆರವಣಿಗೆಗೆ ಹೋಗೋಕ್ ಮೊದ್ಲು ಪಂಚದಂಡಕ್ಕೆ ಕೈ ಮುಗಿದು ಹೋಗೋದು ನಮ್ಮ ಆಚಾರ. ಅದೊಂದೇ ಉಳಿದಿರೋದು. ಇಲ್ಲಮ್ಮ, ಪಂಚದಂಡನೂ ಬರ್ತಿದೆ. ಯಾರು ತಗೊಂಡ್ ಬರ್ತಿದ್ದಾರೆ? ನಮ್ಮೂರಿನ ಹಿರಿಯ ಪುರೋಹಿತರು ಶ್ರೀ ಪರಮೇಶ್ವರ ಶಾಸ್ತ್ರಿಗಳು. ಶಾಸ್ತ್ರಿಗಳು ಬದುಕಿದಾರಾ? ಇದ್ದಾರಮ್ಮ. ಧ್ವಜಸ್ತಂಭದ ಪುನರ್ ಪ್ರತಿಷ್ಠಾಪನೆ ನಿಮ್ಮ ಕುಟುಂಬದವರೇ ಮಾಡಬೇಕು ಅಂತ ಪಟ್ಟು ಹಿಡಿದು ನಮ್ಮನ್ನ ಕಳಿಸಿದ್ದು ಅವರೇನಮ್ಮ. ಅಂದ್ರೆ ಶಾಪದ ಬಗ್ಗೆ ಗೊತ್ತಿರೋ ವ್ಯಕ್ತಿ ಒಬ್ರಿದ್ದಾರೆ ಅಂತ ಆಯ್ತು. ಅಮ್ಮ, ಈ ಊರಲ್ಲಿ ಯಾರ ಮನೆಯಲ್ಲಿ ಶುಭ ಕಾರ್ಯ ಆದರೂ ಈ ಮನೆಯಿಂದ ಪಂಚದಂಡನ ಆಶೀರ್ವಾದವಾಗಿ ಕಳಿಸೋದು ನಮ್ಮ ವಂಶದಲ್ಲಿ ತಲೆಮಾರಿನಿಂದ ಸಂಪ್ರದಾಯಬದ್ಧವಾಗಿ ಬಂದಿದೆ. ಅಂಥದ್ರಲ್ಲಿ ನಿನ್ನ ಸನ್ನಿಧಿಯ ಧ್ವಜಸ್ತಂಭ ಪ್ರತಿಷ್ಠಾಪನೆಗೆ ಈ ಪಂಚದಂಡ ಕಳಿಸೋದು ನನಗೆ ಸಂತೋಷನೇ. ಆದರೂ ಆ ನಂತರ ನಿನ್ನ ಸನ್ನಿಧಿಯಲ್ಲಿ ನಡೆಯೋ ಸೂರ್ಯವಂಶದ ವಾರಸ್ದಾರನ ನಿಶ್ಚಿತಾರ್ಥವೇ ಗಾಬರಿ ಹುಟ್ಟಿಸ್ತಿದೆ. ಎಂದೋ ನಡೆದಿರೋ ಆ ತಪ್ಪಿಗೆ ಆ ವಂಶ ತಲೆಮಾರುಗಳಿಂದ ಅನುಭವಿಸ್ತಿರೋ ನೋವುಗಳನ್ನು ನೋಡಿ ನನಗೆ ಸಂಕಟ ಆಗ್ತಾ ಇದೆ. ಅವರಿಂದ ಅವತ್ತು ನಷ್ಟ ಆಗಿದ್ದು ನನ್ನ ವಂಶಕ್ಕೆ ಆದರೂ ನನ್ನಿಂದ ಇನ್ನೊಂದು ಕುಟುಂಬ ನಾಶ ಆಗಬಾರ್ದು. ಅದಕ್ಕೆ ನಮ್ಮ ನಿನ್ನ ಕಾರ್ಯ ಮುಗೀತಿದ್ದ ಹಾಗೆ ನಿಜ ಹೇಳಬೇಕು ಅಂದ್ಕೊಂಡಿದ್ದೀನಿ. ನಿಷ್ಠುರವಾದರೂ ನಿಶ್ಚಿತಾರ್ಥನ ನಿಲ್ಲಿಸಿ ನಡೆಯುವಂಥ ಅನಾಹುತನ ತಡಿಬೇಕು ಅಂದ್ಕೊಂಡಿದ್ದೀನಿ. ಇದು ಸರಿಯೋ ತಪ್ಪೋ ಎಲ್ಲವೂ ನಿನಗೆ ಬಿಟ್ಟಿದ್ದಮ್ಮ. ಎಲ್ಲವೂ ನಿನ್ನ ಇಚ್ಛೆ. Baby, you look very cute. ಈ ಟ್ರೆಡಿಷನಲ್ ವೇರ್ ಅಲ್ಲಿ
ನೀನು ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ. ಮತ್ತೆ ಶುರುವಾಯ್ತು ಈ ಹೊಗಳೋ ಪ್ರೋಗ್ರಾಮು. ಆದ್ರೆ ನಂಗೆ ತುಂಬಾ ಎಂಬಾರೇಸಿಂಗ್ ಆಗಿದೆ ಮಾಮ್. ಈ ತರ ಡ್ರೆಸ್ ನಾನು ಯಾವತ್ತೂ ಹಾಕಿರ್ಲಿಲ್ಲ. ಇದು ತುಂಬಾ ಹೊಸದಾಗಿದೆ ಬೇಬಿ. ಇನ್ ಮುಂದೆ ನೀನು ಇಂಥದ್ನೆಲ್ಲ ಟ್ರೈ ಮಾಡಬಹುದು. ಮೈ ಗಾಡ್, ನಂಗಾಗಲ್ಲ. ಈಗಲೇ ಇದನ್ನ ತೆಗೆದು ಬೇರೆ ಡ್ರೆಸ್ ಹಾಕೋಬೇಕು ಅನ್ಸ್ತಿದೆ. ನೋ ಬೇಬಿ, ಇದು ಜೈ ಮನೆಯವ್ರ ಟ್ರೆಡಿಷನಲ್ ವೇರ್. ಎಂಗೇಜ್ಮೆಂಟ್ ವರ್ಗೂ ಇರ್ಲೇಬೇಕು. ಮಾಮ್, ಮತ್ತೆ ಇದೇನು? ಎಂಗೇಜ್ಮೆಂಟ್ ಆಗೋವರೆಗೂ ನೀನು ಜೈ ಒಬ್ರನ್ನೊಬ್ರು ನೋಡ್ಬಾರ್ದಂತೆ. ಅದಕ್ಕೆ ಈ ಮೇಲ್ ಮುಸ್ಕು. ನೋಡ್ಬಾರ್ದಾ? ಮಾಮ್, ನಾನು ಇಲ್ಲಿವರೆಗೂ ಜೈನ ನೋಡೇ ಇಲ್ಲ. ಅಲ್ಲ, ಎಂಗೇಜ್ಮೆಂಟ್ಗೂ ಮುಂಚೆ ನೋಡ್ಬಾರ್ದು ಅಂದ್ರೆ ಹೇಗೆ? ಬೇಬಿ, ಇದು ಟ್ರೆಡಿಷನ್. ಗಾಡ್, ಇದು ಟ್ರೆಡಿಷನ್ ಅಲ್ಲ, ಟಾರ್ಚರ್ ತರ ಇದೆ. ಹಾಗೆ ಹೇಳ್ಬಾರ್ದು ಬೇಬಿ. ಎಂಗೇಜ್ಮೆಂಟ್ ತನಕ ಅಷ್ಟೇ. ಹೊರಡಣ್ವಾ? ಅಜ್ಜಿ, ಮೆರವಣಿಗೆ ಶುರು ಆಗ್ತಿದೆ, ಹೊರಡೋಣವಾ? ಯಾಕಜ್ಜಿ ಹೀಗಿದ್ದೀರಾ? ಏನಾಯ್ತು? ನನ್ನ ಊಹೆ ನಿಜ ಆಯ್ತಪ್ಪ. ಶಾಪಗ್ರಸ್ತ ಆಗಿರೋ ಈ ಮನೆಗೆ ಶಾಪ ಹಾಕ್ತವ್ರು ಈ ಮನೆಗೆ ಕಾಲಿಡಬಾರ್ದು ಅನ್ನೋ ನಿಯಮನ ಶಾಸ್ತ್ರಿಗಳು ಇನ್ನೂ ಪಾಲಿಸ್ತಿದ್ದಾರೆ ಅಂದ್ರೆ ಅವ್ರಿಗೆ ನಮ್ಮ ಕತೆ ಎಲ್ಲ ಗೊತ್ತು. ಈ ನಿಶ್ಚಿತಾರ್ಥ ನಡೆಯಲ್ವೇನೋ ಅನ್ನಿಸ್ತಿದೆ ಜನಾರ್ದನ. ಯಾಕಜ್ಜಿ ಇಲ್ಲಿವರೆಗೂ ಬಂದು ಯಾಕೆ ಹೀಗೆ ಹೇಳ್ತಿದ್ದೀರಾ? ಶಾಪದ ಬಗ್ಗೆ ತಿಳಿದಿರೋ ಶಾಸ್ತ್ರಿಗಳು ರೂಪಾ ಮನೆಯವ್ರಿಗೆ ನಿಜ ಹೇಳಿ ನಿಶ್ಚಿತಾರ್ಥನ ತಡಿತಾರೇನೋ ಅಂತ ಅನ್ನಿಸ್ತಿದೆ. ಅವ್ರು ಯಾಕೆ ನಿಜ ಹೇಳ್ತಾರೆ? ಈ ಊರ್ನವ್ರ ಬಗ್ಗೆ ನಿನ್ಗೆ ಗೊತ್ತಿಲ್ಲ ಅಪ್ಪ. ಯಾರಿಗೇನೇ ಕಷ್ಟ ಬಂದ್ರೂ ಅವ್ರು ಸಹಿಸೋದಿಲ್ಲ. ಅದರಲ್ಲೂ ಈ ಊರಿನ ಶಾಸ್ತ್ರಿಗಳು ತುಂಬಾ ಹಿಂದೆ ನಮ್ಮ ವಂಶದವರಿಂದಾನೆ ತನ್ನ ಕುಟುಂಬದವ್ರನ್ನ ಕಳ್ಕೊಂಡಿರೋ ವ್ಯಕ್ತಿ. ಮೌನವಾಗಿರ್ತಾರ. ಧ್ವಜಸ್ತಂಭ ಬಿದ್ದಿದ್ದು, ಅದ್ರ ಪ್ರತಿಷ್ಠಾಪನೆಗೆ ನಾವಿಲ್ಲಿ ಬಂದಿದ್ದು, ಇಲ್ಲೇ ನಮ್ಮ ಜೈ ನಿಶ್ಚಿತಾರ್ಥನ ಇಟ್ಕೊಂಡಿದ್ದು, ಶಾಪದ ಬಗ್ಗೆ ಗೊತ್ತಿರೋ ಶಾಸ್ತ್ರಿಗಳು ಬದುಕಿರೋದು, ಇದೆಲ್ಲ ನೋಡ್ತಿದ್ರೆ ಇಷ್ಟು ವರ್ಷ ನಾವು ಮುಚ್ಚಿಟ್ಟಿರೋ ಈ ವಂಶದ ರಹಸ್ಯ ಈಗ ಎಲ್ಲಿ ಬಯಲಾಗುತ್ತೋ ಅನ್ನೋ ಅನುಮಾನ ನನಗೆ ಕಾಡ್ತಿದೆ ಕಣೋ. ಭಯ ಆಗ್ತಿದೆ. ಅಮ್ಮನವ್ರನ್ನ ನಂಬಿ ಬಂದಿದ್ದೀವಿ, ಏನಾದರೂ ಅವಳ ಮೇಲೆ ಬರ ಹಾಕೋಣ. ಬನ್ನಿ ಅಜ್ಜಿ. ಏನ್ರ ಕೆಲಸ ಎಲ್ಲ ಮುಗೀತು ತಾನೇ? ಇದು ಯಾವುದೋ ಒಂದು ಕಾಂಟ್ರಾಕ್ಟ್ ಸಿಕ್ತು ಅಂತ ಅದೇನು ಜೀವ ತಿಂತೀಯ ನೀನು? ಅದೇನ್ಲ ಹಂಗಂದೆ? ಇನ್ನೇನು ಹೇಳೋದಣ್ಣ, ನಿಮ್ಮ ಕಣ್ಣಿಗೆ ಕುಡೇನಾದ್ರೂ ಬಂತ? ಇದೆಲ್ಲ ಕಾಣ್ತಾ ಇಲ್ಲ? ಮಾಡಿ ಮಾಡಿ ಬೆನ್ ಬಿದ್ದು ಹೋಯ್ತು, ಕೆಲ್ಸ ಮಾತ್ರ ಮುಗಿಲಿಲ್ಲ. ಇದ್ಯಾಕ್ರಲ್ಲ ಇಷ್ಟು ಸೀರಿಯಸ್ ಆಗಿದ್ದೀರಿ? ಹೋಯ್ತಾ ಹೋಯ್ತಾ ನಿಮಗೆ ಬಾಸ್ ಅಂದ್ರೆ ರೆಸ್ಪೆಕ್ಟ್ ಕಡಿಮೆ ಆಯ್ತಾ? ಅದೇ ಏನ್ರ ಏನ್ ಹುಡುಕ್ತಿದ್ದೀರಿ? ಬಾಸ್ ಅಂದಲ್ಲ ಎಲ್ಲಿದ್ದಾರೆ ಅಂತ. ತಮಾಷೆನಾ? ಅರ್ಥ ಆಯ್ತು. ದುಡ್ಡು ಮಾಡ್ಕೊಳ್ಳಿ ಅಂತ ಕೆಲಸ ಕರೆದ್ರೆ ತಲೆ ಎಲ್ಲ ಮಾತಾಡ್ತೀರಾ. ಕೆಲಸ ಮಾಡೋರ್ ಮೇಲೆ ದಾದಾಗಿರಿ ಮಾಡಿದ್ರೆ ಕೆಲಸ ಬಿಟ್ಟು ಹೋಗ್ತಾರೆ. ವ್ಯಂಗ್ಯ ಇದು, ಅರ್ಥ ಆಯ್ತು.
ಈ ಸೌಂಡ್ ಏನ್ರಲ್ಲ? ಕೇಳಿಸ್ತಿಲ್ವಾ? ವಾದ್ಯದವರು. ಅದು ಗೊತ್ತು, ಯಾರು ಅಂತ. ಯಾರಂತೀರಲ್ಲ, ಜಮೀನ್ದಾರ್ ಫ್ಯಾಮಿಲಿ. ನಾವು ಬಂದಿದ್ದು ಅವ್ರ ಕೆಲ್ಸಕ್ಕೆ ಅಲ್ವಾ? ಹಂಗಾರೆ ನಮ್ ಕೆಲಸ ಆಗೋ ಟೈಮ್ ಕೂಡ ಬತ್ತು ಅಂತ ಅರ್ಥ. ಅದೇನು ಮತ್ತೆ ಕೆಲ್ಸನ? ಎಲ್ಲ ಆಯ್ತಲ್ಲ? ಆ ಕೆಲಸ ಅಲ್ರೋ, ನನ್ನ ಪ್ಲಾನ್ ವಿಷಯ ಹೇಳ್ತಿದ್ದೀನಿ. ಅದೇನಣ್ಣ ಪ್ಲಾನ್ ಅಂತೀರಿ, ಅದೇನು ಹೇಳಲ್ಲ. ನಿಮ್ಮ ಪ್ಲಾನ್ ಏನಾದರೂ ನಾವು ಹೊತ್ಕೊಂಡು ಹೋಗ್ತೀವ, ಅದೇನು ಹೇಳ್ಬೋದಲ್ಲ. ಹೇಳಕ್ ಅದೇನು ಫ್ಯಾನ್ ಅನ್ಕೊಂಡ್ರ? ಎಲ್ರಿಗೂ ಗಾಳಿ ಬರೋದಕ್ಕೆ. ಪ್ಲ್ಯಾನು ಸ್ಯಾನೆ ಸೀಕ್ರೆಟ್ ಆಗಿರಬೇಕು. ಸ್ವಲ್ಪ ಮಾತ್ರ ಹೇಳ್ತೀನಿ ಕೇಳಿ. ಜಮೀನ್ದಾರು ಫ್ಯಾಮಿಲಿ ಗುಡಿ ಒಳಗೆ ಬತ್ತಿದ್ದಾಗೆ ಎಲ್ಲರೂ ಎಚ್ಚರವಾಗಿರ್ರಿ. ಗಂಗನ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಯ್ತು. ಇಷ್ಟಕ್ಕೂ ಇವ್ರ ಪ್ಲಾನ್ ಏನಂತೀರಾ? ಏನೋ ದೊಡ್ಡದಾಗೆ ಪ್ಲಾನ್ ಮಾಡೋಣ ಕಣ್ರು. ಆಟೋ ಹತ್ತಾಗಿಂದ ನೋಡ್ತಿದ್ದೀನಿ, ಇವನ್ ಮಾತೇನು ಬೇರೆ ಥರ ಐತೆ. ಹಂಗಾದ್ರೆ ಇವತ್ತು ಗಂಗಾ ಕತೆ ಅಷ್ಟೇ, ಎಲ್ಲ ಸಾಮ್ರಾಣಿ. ಏನೇ ಗಂಗಾ, ಕತ್ತೆತ್ತಿ ನೋಡ್ತಿದ್ದೀಯಲ್ಲ, ಮದುವೆ ಗಾಳಿ ಬೀಸ್ತಾಯ್ತಾ? ಹಾ, ನಂಗೆ ಅದೊಂದೇ ಕಡಿಮೆ. ನಿನಗೇನು ಕಡಿಮೆನೆ? ನೀನು ಹೂವನ್ನು ಸಾಕು. ಪಲ್ಲಕ್ಕಿಲ್ಲಲ್ಲ, ಏರೋಪ್ಲೇನ್ ಮೇಲೆ ಬತ್ತೀಯ. ರೇಷ್ಮೆ ಸೀರೆ ಅಲ್ಲ, ಬಂಗಾರದ ಸೀರೆ ಉಟ್ಕೋತೀಯ. ಹಾಲಲ್ಲೇ ಅಭಿಷೇಕ ಮಾಡಿಸ್ಕೋತೀಯ. ಮೇಲಿಂದ ದೇವತೆಗಳೇ ಹೂವಿನ ಮಳೆ ಸುರಿಸ್ತಾರೆ. ಏನೋ ನನ್ ಮದ್ವೆ ಬಗ್ಗೆ ನನ್ಗಿಂತ ನೀನೇ ಜಾಸ್ತಿ ಯೋಚನೆ ಮಾಡ್ತಿದ್ಯಾ? ನಿನ್ನ ಮದುವೆ ಮಾಡ್ಕೊಳ್ಳೋನು ಅಷ್ಟು ಯೋಚನೆ ಮಾಡಬಾರ್ದಾ? ಒಂದ್ ಕೊಟ್ರೆ ತಲೆ ತಿರ್ಗಿ ಕೆಳಗ್ ಬಿಡ್ಬೇಕು ಮಂಗಂತಂದು. ನೀನೇನು ನನ್ ಮದ್ವೆ ಆಗೋದು? ಯಾಕೆ? ನಾನು ಬಿಟ್ರೆ ನನಗಿಂತ ರಾಜ್ಕುಮಾರ ಬರ್ತಾನ ನಿನ್ನ ಕಟ್ಕೊಳಕ್ಕೆ? ಬರ್ತಾನೆ. ಏ ಬಾಲು, ಹೇಳಿ ಸ್ವಾಮಿ. ತೆಂಗಿನಕಾಯಿ ತಗೊಂಬಾರೋ. ಗಂಗಾ, ಹೋಗಿ ತೆಂಗಿನಕಾಯಿ ತಗೋಬಾ. ಎಲ್ರೂ ಅವರೇ ಕಣೆ, ಮರ್ಯಾದೆ ಹೋಯ್ತದೆ. ಹೋಗಿ ತಗೋಬಾ. ಇದೇನಿದು? ನಿತ್ಯ ಅಲ್ಲಿದ್ದಾಳೆ, ಇಲ್ಲಿ ಕಾಣಿಸ್ತಿದ್ದಾಳಲ್ಲ. ಬಾಲು, ಏನಾಯ್ತು? ತಂದೆ ಸ್ವಾಮಿ. ಗಂಗಾ, ಹೋಗಿ ತಗೋಬಾ. ಏನೋ ನನ್ನ ಭ್ರಮೆ. ನಿತ್ಯ ಮಿಸ್ ಆದ್ಲು ಅನ್ನೋ ಫೀಲಿಂಗ್ ಅಲ್ಲಿ ಪ್ರತಿ ಹುಡುಗಿ ನಿತ್ಯ ತರನೇ ಕಾಣಿಸ್ತಿದ್ದಾಳೆ. ಅಮ್ಮ, ಮದುವೆ ಆಗೋ ಹುಡುಗಿ ದೇವಸ್ಥಾನ ದ್ವಾರದಲ್ಲಿ ತೆಂಗಿನಕಾಯಿ ಹೊಡಿಸಿ ಗುಡಿ ಪ್ರವೇಶ ಮಾಡಿಸಿಬಿಡಿ. ಈ ಪೀಸ್ನೆಲ್ಲೋ ನೋಡ್ದಂಗೈತಲ್ಲ. ಬೇಗ ತಗೊಂಬಾ. ಹಾ, ತಂದೆ. ಯಾಕೆ ಇಷ್ಟೊತ್ತು? ಅಲ್ಲಿ ಪುರೋಹಿತರು ಕೂಗಾಡ್ತಾವ್ರೆ. ಏಯ್, ದುಡ್ಡು ಕೇಳ್ದೆ ಫ್ರೀಯಾಗಿ ಮಾಡ್ತಿರೋ ಕೆಲ್ಸ ಇದು. ಜಾಸ್ತಿ ಏನಾದ್ರು ಮಾತಾಡ್ದೆ ಅನ್ಕೋ, ಇದ್ಕೋ ವಸೂಲಿ ಮಾಡ್ತೀನಿ. ಹೌದು, ಯಾಕೆ ಮಾಡ್ಬಾರ್ದು? ಹೋಗು. ಯಾವ್ದನ್ನು ಫ್ರೀಯಾಗಿ ಮಾಡಲ್ವಾ? ಹೋಗು. ಬೇಗ ಕೊಡಯ್ಯ. ತಗೊಳ್ಳಿ. ತಾಯಿ,
ನಮ್ಮ ಅಮ್ಮನ ಆರೋಗ್ಯ ಚೆನ್ನಾಗಿರ್ಬೇಕು, 100 ಕಾಲ ಬಾಳ್ಬೇಕು. ಆಶೀರ್ವಾದ ಮಾಡು ತಾಯಿ. ಧ್ವಜಸ್ತಂಭದ ಪ್ರತಿಷ್ಠಾಪನೆ ಆಗೋವರೆಗೂ ನಿಮ್ ಮಗಳನ್ನ ಕರ್ಕೊಂಡು ಹೋಗಿ ಮಂಟಪದ ಹತ್ರ ಕೂತ್ಕೊಳ್ಳಿ. ಅಮ್ಮನ್ ನೋಡಿ 2 ದಿನ ಆಯ್ತು. ಒಂದ್ಸಲ ಫೋನ್ ಆದ್ರೂ ಮಾಡಿ ಹೇಗಿದ್ದಾಳೆ ಕೇಳ್ಬೇಕು. ಹಾ, ಫೋನ್ ಮಾಡೋಣ. ಸಾರಿ ಕಣ್ರಿ. ಪರವಾಗಿಲ್ಲ. ಪ್ಲೀಸ್ 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 ಆ ಗಿಫ್ಟ್ ಕೊಡಿ. ನೀವಾ ಇಲ್ಲಿದ್ದೀರಾ? ಯಾಕೆ? ಎಲ್ಲಿರ್ಬೇಕು? ಅದೇನು ಈ ಡ್ರೆಸ್ ಅಲ್ಲಿದ್ದೀರಾ? ಇಲ್ಲೋಡು, ನೀನೇನ್ ಮಾತಾಡ್ತಿದ್ಯಾ ನಿಂಗೆ ಅರ್ಥ ಆಗ್ತಿದ್ಯಾ? ಹಾ, ಅರ್ಥ ಆಯ್ತು ಬಿಡಿ. ಅವತ್ತೇನೋ ನಮ್ಮ ಬಾಸು ನಿಮ್ ಗಾಡಿನ ಟ್ರಾಫಿಕ್ ಪೊಲೀಸ್ ಇಟ್ಕೊಟ್ರು ಅಂತ ಆ ರಿವೆಂಜ್ ತೀರ್ಸ್ಕೊಳಕ್ ಬಂದಿದ್ಯಾ? ಏನ್ ಆ ಕಡೆ ಈ ಕಡೆ ನೋಡ್ತಿದ್ಯಾ? ನಮ್ ಬಾಸ್ಗ ನೀನ್ ಒಬ್ನೇ ಬಂದಿದ್ಯಾ ಇಲ್ಲ ನಿನ್ ಜೊತೆ ಯಾರಾದ್ರೂ ಬಂದಿದಾರಾ? ಎಲ್ರು ಒಟ್ಟಿಗೆ ಬಂದಿದೀವಿ. ಯಾಕೆ? ನಿನ್ ತಲೆ ಕೆಟ್ಟೋಗಿರೋದೇ ನಿನಗೆ ಗೊತ್ತಿಲ್ಲ. ಬಾ, ಎಷ್ಟು ಜನ ಬಂದಿದಾರೋ ಹುಚ್ಚಾಸ್ಪತ್ರೆಯಿಂದ. ಛೇ, ಸರ್, ಅಮ್ಮ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಯಾವ ವಿಷಯದ ಬಗ್ಗೆ? ಅದು